ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 6 ಮತ್ತು 7 ತಿಂಗಳ ಪಾಪುಗೆ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಪಾಪುನು ಇಷ್ಟಪಟ್ಟು ತಿನ್ನುತ್ತೆ. ಈಗ 1 ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು 4 ಪೀಸಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, 1 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು 1 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಲ್ಟ್ ಏನು ಯೂಸ್ ಮಾಡ್ತಾಯಿಲ್ಲ, ಸಾಲ್ಟ್ ಇಲ್ಲದೇ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಯಾಕಂದರೆ ಸ್ಟಾರ್ಟಿಂಗ್ ಒಂದು 1 ಇಯರ್ ಆಗೋ ಗಂಟ ಸಾಲ್ಟ್ ಎಲ್ಲ ಕೊಡಬೇಡ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಸಾಲ್ಟ್ ಹಾಕಿಲ್ಲ. ಈಗ ಕುಕ್ಕರ್ ಮುಚ್ಚಿ ಒಂದು 8 ರಿಂದ 9 ವಿಜಿಲ್ನ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಅನ್ನ ಚೆನ್ನಾಗಿ ಆಗಿರಬೇಕು. ಸೊ ಹಂಗಾಗಿ ಮತ್ತು ಫಸ್ಟ್ 6th ಮಂತಲ್ಲಿ ನೀವು ಕೊಡಬೇಕಾದ್ರೆ ಬರೀ ರೈಸ್ ಮಾತ್ರ ಬೇಯಿಸ್ಬಿಟ್ಟು ಕೊಡಿ, ಉಪ್ಪು ಹಾಕ್ದೇ. ಸ್ಟಾರ್ಟಿಂಗೇ ನಾವು ಆಗ ವೆಜಿಟೇಬಲ್ಸ್ ಎಲ್ಲ ಹಾಕೋಕ್ಕಾಗಲ್ಲ. ಸೊ ಹಂಗಾಗಿ ಮತ್ತು 1 ವೀಕ್ ಒಂದೇ ರೆಸಿಪಿ ಕೊಡಿ. ಮಧ್ಯ ಇವಾಗ ದಿನ ಇವತ್ತು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀರಾ ಅಂದರೆ 1 ವೀಕ್ ಫುಲ್ ಅದನ್ನೇ ಕಂಟಿನ್ಯೂ ಮಾಡಿ. ಆವಾಗ ಮಕ್ಕಳಿಗೆ ಜೀರ್ಣ ಆಗುತ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಈಗ ಮತ್ತೆ ಇನ್ನೊಂದು ರೆಸಿಪಿ, 1 ಸ್ಪೂನಷ್ಟು ಅಕ್ಕಿ, ಒಂದು ಸ್ವಲ್ಪ ಬೇಳೆ, ಒಂದು 4 ಪೀಸಷ್ಟು ಬೀನ್ಸ್ ಹಾಕಿ ಅದೇ ಮೆಥಡ್ ವಾಶ್ ಮಾಡಿ 1 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ 1 ವೀಕ್ ಇದೆ. ಇವಾಗ ನಾನು ಬೀನ್ಸ್ ರೈಸ್ ಮಾಡಿದ್ದೀನಿ ಅಂದರೆ 1 ವೀಕ್ ಫುಲ್ ಇದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಮಧ್ಯೆ ನಾನು ಬೇರೆ ವೆಜಿಟೇಬಲ್ ಹಾಕಿ ಮಾಡಿಲ್ಲ. ಸೊ ನೋಡಿ, ಬೀನ್ಸ್ ರೈಸು ರೆಡಿಯಾಗಿದೆ. ಇದನ್ನು ಪ್ಯೂರಿ ಥರ ಮಾಡಿ ನಾನು ತಿನ್ನಿಸ್ತಾ ಇದ್ದೀನಿ. ಯಾಕಂದರೆ ಬೀನ್ಸ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಸೊ ನಾವು ಸ್ಮ್ಯಾಶರಲ್ಲಿ ಮಾಡಿದಾಗ ಅದು ಸ್ಮ್ಯಾಶ್ ಆಗೋಲ್ಲ. ಸೊ ಹಂಗಾಗಿ ಪ್ಯೂರಿ ಥರ ಮಾಡಿ ನಾನು ಈ ರೀತಿ ತಿನ್ನಿಸ್ತಾ ಇದ್ದೀನಿ ಪಾಪುಗೆ. ಈಗ ನೆಕ್ಸ್ಟ್ ರೆಸಿಪಿ ಬೀಟ್ರೂಟ್ ರೈಸು. 1 ಸ್ಪೂನಷ್ಟು ಅಕ್ಕಿ ಮತ್ತು ಬೀಟ್ರೂಟು, ಒಂದು ಸ್ವಲ್ಪ ಬೇಳೆ ಹಾಕಿ ವಾಶ್ ಮಾಡಿಕೊಂಡು 1 ಲೋಟದಷ್ಟು ನೀರು ಹಾಕಿ ಸೇಮ್ ಮೆಥಡಲ್ಲಿ 8 ರಿಂದ 9 ವಿಜಿಲ್ ಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿದಾಗ ಫುಲ್ ತಣ್ಣಗಾಗಿರಲಿ. ಆಮೇಲೆ ನೀರು ಸಹ ಚೆನ್ನಾಗಿ ಬಾಯ್ಲ್ ಮಾಡಿರೋದನ್ನೇ ಕೊಡಿ. ನಾನು ಅನ್ನ ಬೇಯಿಸೋದಕ್ಕೆಲ್ಲ ಫಿಲ್ಟರ್ ನೀರನ್ನೇ ಯೂಸ್ ಮಾಡಿದ್ದೀನಿ. ಸೊ ಇದೇ ಮೆಥಡಲ್ಲಿ ಮಾಡಿ ತಿನ್ನಿಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಬೇರೆ ವೀಡಿಯೋಸು ಪಾಪು ಫುಡ್ ರೆಸಿಪೀಸ್ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನನ್ನ ಮಗಳಿಗೆ ಮಾಡೋ ರೆಸಿಪೀಸ್ನ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಪಾಪು ಇರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.